ಸೆಲ್ಫ್ ಕಂಟ್ರೋಲ್ ಇದೆಯೇ? ಯಾವ ಒಬ್ಬ ವ್ಯಕ್ತಿ ತನಗೆ ತಾನೇ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರವನ್ನು ಹುಡುಕ್ತಾನ ಅವನೇ ಜ್ಞಾನಿ. ನಾವು ನಮಗೆ ಪ್ರಶ್ನೆ ಕೇಳಲ್ವಲ್ಲ, ಅಹಂಕಾರ ಇದೆಯಾ ಬಂಡಿಗಟ್ಟಲೆ, ನಂಗೆಲ್ಲ ಗೊತ್ತು, ನಂಗೆಲ್ಲ ಗೊತ್ತು, ನಂಗೆಲ್ಲ ಗೊತ್ತು, ನಂಗೆಲ್ಲ ಗೊತ್ತು. ಎಲ್ಲ ಗೊತ್ತು ಅಂದರೆ ಪ್ರಶ್ನೆಯೇ ಹುಟ್ಟಲ್ಲ. ಪ್ರಶ್ನೆ ಹುಟ್ಟಬೇಕು ಅಂದರೆ ಅಹಂಕಾರ ತగ్గಬೇಕು. ಅಹಂಕಾರ ಇರೋ ತನಕ ಪ್ರಶ್ನೆ ಬರಲ್ಲ. ನನ್ನ ಸರಿಪಡಿಸ್ಕೋಬೇಕು ಅಂತ ಅನ್ನೋ ಬುದ್ಧಿ ಬಂದಿದೆ ಅಂದರೆ ನಿಮ್ಮ ಅಹಂಕಾರ ನ್ಯೂಟ್ರಲೈಸ್ ಆಗಿದೆ ಅಂತ ಅರ್ಥ. ಅದು ಯಾವ ಕಡೆ ಬೇಕಾದ್ರೂ ವಾಲತ್ತೆ, ಆದರೆ ಪಾಸಿಟಿವ್ ಕಡೆ ವಾಲಕ್ಕೆ ರೆಡಿ ಇದೆ ಅಂತ ಅರ್ಥ. ನನ್ನಲ್ಲಿರೋ ಕೊರತೆಗಳನ್ನು ನಾನು ಕಂಡುಹಿಡ್ಕೊಂಡೆ ಅಂದರೆ ನನ್ನ ಈಗೋ ನ್ಯೂಟ್ರಲೈಸ್ ಆಗಿದೆ ಅಂತ ಅರ್ಥ. ಈಗೋ ನ್ಯೂಟ್ರಲೈಸ್ ಆದರೆ ಮಾತ್ರ ಆಧ್ಯಾತ್ಮದಂಥ ಸಮುದ್ರದಲ್ಲಿ ಈಜಕ್ಕೆ ಸಾಧ್ಯ. ಅದು ತಿಮಿಂಗಲ ಬರಲಿ, ಹಾವು ಬರಲಿ, ಇನ್ನೊಂದು ಬರಲಿ, ಎಲ್ಲ ಕ್ರಾಸ್ ಮಾಡಿಕೊಂಡು ಕೊನೆಗೆ ಕೆಳಗಡೆ ಹೋಗಿ ಮುತ್ತು ಹವಳ ಅದೇನೇನಿದೆ ಕೆಳಗಡೆ ಬೊಕ್ಕಸ ಸಮುದ್ರದ ಕೆಳಗಡೆನೇ ಇರೋದಿಲ್ಲ, ಅಟ್ಟನ್ನು ಹೊತ್ಕೊಂಡ್ಬರ್ಬೋದು ನಾವು. ಇಲ್ಲಿ ಇನ್ನರ್ ಕಾನ್ಷಿಯಸ್ಸಲ್ಲಿ ಬೊಕ್ಕಸ ಸಮುದ್ರ ಒಳಗಡೆ ನೀವು ಹೋದಾಗ ಇದು ಯಾವಾಗ ನೀವು ಇದೆಲ್ಲ ಬಿಡ್ತೀರಾ ಅಷ್ಟು ಸಿಗುತ್ತೆ ನಿಮಗೆ ಬೊಕ್ಕಸ. ಸೊ ಇದಕ್ಕೆ ಮೆಟ್ಲು ಡಿಸಿಪ್ಲಿನ್ ಬೇಕು, ಇದಕ್ಕೆ ಸೆಲ್ಫ್ ಕಂಟ್ರೋಲ್ ಬೇಕು. ಇದಕ್ಕೆ ಸೆಲ್ಫ್ ಕಂಟ್ರೋಲಲ್ಲಿ ಯಮ, ಇದರಲ್ಲಿ ಫಸ್ಟ್ ಪಾರ್ಟು ಅಹಿಂಸಾ. ಏನದು ಅಹಿಂಸಾ ಅಂದ್ರೆ ಯಾವುದೇ ಜನರಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ತೊಂದರೆ ಮಾಡಬಾರ್ದು ಅಂತ, ಹಿಂಸೆ ಮಾಡಬಾರ್ದು, ಹೊಡೆಯೋದು ಬಡಿಯೋದು, ಅವ್ರ ನಿಂದನೆ ಮಾಡದೇ ಇರೋದು. ಇಲ್ಲಿ ಎರಡು ಥರ ಇದೆ. ತೊಂದರೆ ಕೊಡೋದ್ರಲ್ಲಿ ಎರಡು ಥರ ಇದೆ. ಒಂದು ವ್ಯಕ್ತಿನ ಮನೆಯಲ್ಲಿ ಇಟ್ಕೊಂಡು ಕೋಲು ತಗೊಂಡು ಹೊಡಿದೆ, ಕೈಯಲ್ಲಿ ಹೊಡಿದೆ, ಅವನು ಸಾಯಿಸ್ಬೋದು, ವಿಷ ಕೊಡದೆ. ಹೆಂಗೆ? ಕೆಲವರು ಆಫೀಸಲ್ಲಿ ಕೆಲವರು ಮ್ಯಾನೇಜರ್ ಸಿಗಾಕೊಂಡ್ಬಿಡ್ತಾರೆ. ನಮಗೆ ನಾವು ಮಾಡಿದ ಕರ್ಮ ಹಣೆ ಬರ. ಆಫೀಸಿಗೆ ಹೋಗೋಕ್ಕೆ ಬೇಜಾರು, ಅವನ ಮುಖಕ್ಕೆ ನೋಡೋಕ್ಕೆ ಅಸಹ್ಯ. ಮುಖ ಚೆನ್ನಾಗಿಲ್ಲ ಅಂತಿಲ್ಲ, ಕೈ 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 ಬಾಯ್ ಬಂದು ಉಗಿತಾ ಇರ್ತಾನೆ ಯಾವಾಗಲೂ. ಅವ ಅಲ್ಲಿ ಮೇಲೆ ಉಗಿಸ್ಕೊತಾನ, ಆ ಉಗಿತಾನ ತಡೆಯೋಕ್ಕಾಗ ನಿಮ್ಮನ್ನು ಬಂದು ಉಗಿತಾನ. ದಿನ ಉಗ್ತಾ ಕೇಳಿದ್ರೆ ನೀನಾಯ್ತು, ನಿನ್ನ ಕೆಲಸ ಆಯ್ತು, ಹೋಗ ರಿಸೈನ್ ಮಾಡಿ ಬಂದ್ಬಿಡ್ತೀವಿ. ಮನುಷ್ಯನಿಗೆ ನೆಮ್ಮದಿ ಬೇಕು, ದುಡ್ಡಲ್ಲ, ಪ್ರಮೋಷನ್ ಅಲ್ಲ. ಸರಿ ಹೋಲಿ, ದುಡ್ಡು ಬೇಕು, ಪ್ರಮೋಷನ್ನು ಬೇಕು, ಎಲ್ಲ ಬೇಕು, ಎಷ್ಟು ತಡಿತೀರಾ? ತಡಿಯೋಕ್ಕೆ ಆಗಲ್ವಲ್ಲ ಹಿಂಸೆ ಕೊಟ್ಟರೆ. ಅವನು ಕೋಲೆತ್ತಿ ಹೊಡಿಯಲ್ಲ, ನಿಮಗೆ ಮೆಮೊ ಕೊಡಲ್ಲ, ಹೋಲಿ ಟರ್ಮಿನೇಟ್ ಮಾಡಿ ಮನೆ ಕಳಿಸಲ್ಲ, ಜೊತೆಗೆ ಇಟ್ಕೊಂಡ ಪ್ರಾಣ ತೆಗಿತಾನ, ದಿನ ಆಡ್ತಾನೆ ನಿಮ್ಮನ್ನು. ಸೊ ಇದರಲ್ಲಿ ಅಹಿಂಸೆ ಅಂತ ಅನ್ನೋದು ದೈಹಿಕವಾಗಿ ಕೊಡುವ ನೋವು ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಒಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು. ಪಶು ಪ್ರಾಣಿ ಪಕ್ಷಿಗಳು ಮನುಷ್ಯರು ಜೀವವಸ್ತುಗಳು ಯಾವುದೇ ಆಗಲಿ, ಒಂದು ನಾಯನ್ನು ಸಾಕ್ತೀವಿ ಅಂತ ಇಟ್ಕೊಳ್ಳಿ, ಎದಳು 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 10 ಸತಿ ಹೇಳಿ ಅದು ಎದ್ದು ಓಡೋಟೋಗುತ್ತೆ. ಅದು ಮಡಿ ಮೇಲೆ ಬಂದು ಕೂತ್ಕೊಂಡು ಉಚ್ಚ ಕಕ್ಕಸ್ ಎಲ್ಲ ಮಾಡುತ್ತಾನೆ ಮಡಿ ಮೇಲೆ. ಅಂಥ ನಾಯಿಗೆ ನೀವು 10 ಸತಿ ಬಿಡದೆ ಎದಳು ಎದಳು ಹೊಡೆದ್ಬಿಡ್ತೀನಿ ನೋಡ್ರಿ ನೀಗ ಹಾಗೆ ಅಂತ ಹೇಳಿ ಭಾಷೆ ಗೊತ್ತಾಗುತ್ತೆ ಅದಕ್ಕೆ, ಅದು ಓಡೋಟೋಗುತ್ತೆ, ನಿಮ್ಮ ಹತ್ರ ಬರೋದೇ ಇಲ್ಲ. ಅದು ಎಸ್ಪೆಷಲಿ ನಾಯಿ ಮಾತ್ರ ಯಾರು ಬೈತಾರೆ ಅಂದರೆ ಅವ್ರ ಹತ್ರ ಬರಲ್ಲ. ಒಂದು ಬಾಯಿಲ್ಲದೆ ಜೀವಿಗೆ ಬೈಗಳವನ್ನು ಅರ್ಥ ಮಾಡ್ಕೊಂಡೋದು ತಕ್ಕಂತೆ ನಡ್ಕೊಳಕ್ಕೆ ಬರುತ್ತೆ ಅಂದರೆ ಮನುಷ್ಯ ಆರರಿವು ಬಂದಿದೆ. ಸೊ ನೋವು ಕೊಡಬಾರ್ದು ಯಾರಿಗೂ. ಪರಿಪಕ್ವತೆ ಅಂತನ್ನೋದು ಬೇರೆಯವ್ರನ್ನ ನೋಯಿಸದೇ ಇರೋದು, ಮಾನಸಿಕವಾಗಿ ದೈಹಿಕವಾಗಿ. ಸೊ ಇದನ್ನು ಫಸ್ಟ್ ಸ್ಟೆಪ್ ನಾವು ಕಲಿಬೇಕು. ಅಂದರೆ ಬೇರೆ ಒಬ್ಬರು ಕೊಡುವ ಹಿಂಸೆಯನ್ನು ನನಗೆ ತಡ್ಕೊಳಕ್ಕಾದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಹಿಂಸೆ ಕೊಡಲ್ಲ. ಇದರ ತಾತ್ಪರ್ಯ ಬೇರೆಯವರು ನನಗೆ ಹಿಂಸೆ ಕೊಟ್ಟಾಗ ಅದನ್ನು ತಡ್ಕೊಳ್ಳೋ ತಾಕತ್ತು ನನಗಿರಬೇಕು. ಲೋಕವೇ ಟಿಟ್ ಫಾರ್ ಟ್ಯಾಟು. ಪಾಲಿಟಿಕ್ಸಲ್ಲಿ ನೋಡಿದ್ದೀರಲ್ಲ, ಇವನ್ ಪವರ್ಲಿದ್ದಾಗ ಅವನ ಕಾಲು ಎಳಿತಾನ, ಅವನ ಪವರಿಗೆ ಬಂದರೆ ಇವನ್ ಕಾಲು ಎಳಿತಾನ. ED ಅಂತೆ, ಇನ್ಕಮ್ ಟ್ಯಾಕ್ಸ್ ಅಂತೆ, ಇವ ರೈಡು, ಅವನ ಟೈಮಲ್ಲಿ ಅವನ ರೈಡು. ನಂಗೆ ಗೊತ್ತಿಲ್ಲ ಅಂದರೆ ಅವನು ಹೇಳಿಕೊಡ್ತಾನ. ನೀವೇ ನಂಗೆ ಹೇಳ್ಕೊಟ್ಮೇಲೆ ನಾನು ಯಾಕೆ ಮಾಡಿದಿರ್ತೀನಿ? ಸೊ ಇವುಗಳೆಲ್ಲ ಅಹಿಂಸೆ ಒಳಗಡೆ ಬರುತ್ತೆ. ಸೊ ಯಾರಿಗೂ ಹಿಂಸೆ ಕೊಡಬಾರ್ದು.
ಹಾಗಾದರೆ ಕೃಷ್ಣ ಈಶ್ವರ ತಲೆ ತೆಗೆದನೆ, ಬೇಕಾಟ್ಟು ಹಸುರರುಗಳು ತಲೆನ ಕಟ್ ಮಾಡಿ ತೆಗೆದು ಬಿಸಾಕ್ದ. ಭಸ್ಮಾಸುರ ಎಷ್ಟು ಹಸುರರು ಅವರೆಲ್ಲ ಕೊಲೆ ಮಾಡಿಲ್ವಾ? ಪಾಪ ಅಲ್ವಾ? ನೋವನ್ನು ಕೊಡ್ಬೋದು ಒಳ್ಳೆ ಕೆಲಸಕ್ಕೋಸ್ಕರ. ನಾವು ಕೊಡೋ ನೋವಲ್ಲಿ 10 ಜನಕ್ಕೆ ಒಳ್ಳೇದಾಗತ್ತೆ ಅಂದರೆ ನೋವು ಕೊಡೋದು ತಪ್ಪಿಲ್ಲ. ಇದು ಅಹಿಂಸೆ. ಇದು